ರಾಜ್ಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಿದೆ ಸರ್. ಸಿಎಂ ಬದಲಾವಣೆ ವಿಚಾರ, ಸಿಎಂ ಬದಲಾವಣೆ ಆಗ್ತಾರೆ ಸರ್? ನೋಡಿ, ಈ ಹಿಂದೆನೂ ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ, ರಾಜ್ಯದ ಜನ ಬಿ ಜೆ ಪಿಯ ಆಡಳಿತದ ವಿರುದ್ಧ ಒಂದು ಸ್ಪಷ್ಟವಾಗಿ ಹಾಗೂ ಒಂದು ಸಮರ್ಥವಾದಂತಹ ಸರ್ಕಾರ ತರಬೇಕು ಅಂತ ಹೇಳಿ 138 ಸ್ಥಾನಗಳನ್ನು ಗೆಲ್ಲಿಸಿ ಅಧಿಕಾರ ಮಾಡುವಂಥದ್ದಕ್ಕೆ ಕಾಂಗ್ರೆಸ್ಗೆ ಅಧಿಕಾರ ಕೊಟ್ಟಿದೆ. ನಮ್ಮ ಸರ್ಕಾರ ಈಗಾಗಲೇ 2.5 ವರ್ಷ ನೆನ್ನೆಗೆ ಪೂರೈಸಿದೆ. ಇನ್ನು 2.5 ವರ್ಷ ನಾವು ಈ ರಾಜ್ಯದ ಉದ್ದಕ್ಕೂ ಸ್ಪಷ್ಟತೆಯಿಂದ ಸರ್ಕಾರ ಕೊಡುವಂಥ ಜವಾಬ್ದಾರಿ ನಮ್ಮ ಮೇಲೆ ಇದೆ. ನಾವು ಕೊಟ್ಟಂತಹ ಭರವಸೆಗಳನ್ನ ಈಡೇರಿಸುವಂಥದ್ದು ನಮ್ಮ ಮೇಲೆ ಜವಾಬ್ದಾರಿ ಇದೆ. ಸ್ಥಾನ ಬದಲಾವಣೆ ಆಗುವಂಥದ್ದು, ಸ್ಥಾನದಲ್ಲಿ ಉಳ್ಕೊಳ್ಳುವಂಥದ್ದು ಇದು ನಮ್ಮ ಕೈನಲ್ಲಿ ಇಲ್ಲ. ಈ ಹಿಂದೆನೂ ಹೇಳಿದ್ದೇನೆ ನಾನು, ವರಿಷ್ಠರು ಏನೇ ತೀರ್ಮಾನ ಕೊಡ್ತಾರೋ ಅದನ್ನು ನಾವು ಪಾಲಿಸ್ತೀವಿ ಅಂತ. ರಾಜ್ಯದ ಎಲ್ಲ ಹಿರಿಯ ಸಚಿವರುಗಳು, ಸ್ವತಃ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಈ ಮಾತನ್ನು ಸಾರಿ ಸಾರಿ ಹೇಳಿದ್ದಾರೆ. ವರಿಷ್ಠರು ತಗೊಳ್ಳುವಂಥ ತೀರ್ಮಾನವೇ ಅಂತಿಮ ಅಂತ. ಸೊ ಹಾಗಾಗಿ ಇಲ್ಲಿ ನಾನು ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ, ಕೊಟ್ಟಂಥ ಮಾತು ಉಳಿಸ್ಕೊಳ್ಳಿ ಇದು, ಈ ಎಲ್ಲ ವಿಚಾರಗಳನ್ನ ನೋಡಿದಂತಹ ಸಂದರ್ಭದಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ನಾನು ಹೇಳ್ತೇನೆ, ನಮಗೆ ಈ ಕುರಿತು ಯಾವುದೇ ಮಾಹಿತಿ ಇಲ್ಲ. ಅಧಿಕಾರ ಹಂಚಿಕೆ ಮಾಡುವಂಥ ಸೂತ್ರ ಏನಾಗಿತ್ತು, ಯಾರಿಗೆ ಯಾವಾಗ ಅಧಿಕಾರ ಕೊಡಬೇಕು, ಯಾರು ಅಧಿಕಾರ ಪಡ್ಕೋಬೇಕು ಅನ್ನೋದಲ್ಲ. ನಮ್ಮ ಮುಂದೆ ಇರುವಂಥದ್ದು ಕಾಂಗ್ರೆಸ್ ಸಿದ್ಧಾಂತಗಳಂತೆ ಈ ರಾಜ್ಯದ ಉದ್ದಕ್ಕೂ ಒಂದು ಸುಭದ್ರವಾದಂತಹ ಸರ್ಕಾರ ನಡೆಸಬೇಕು ಅನ್ನೋದಷ್ಟೇ ನಮ್ಮ ಮುಂದೆ ಇರುವಂಥದ್ದು. ನಾನು ಯಾವ ಬಣ್ಣದಲ್ಲೂ ಇಲ್ಲ. ಯಾಕಂದರೆ ನಿಮ್ಮ ಮುಂದಿನ ಪ್ರಶ್ನೆಗಳು ಏನು ಬರುತ್ತೆ ಅನ್ನೋದು ಗೊತ್ತಿದೆ. ನಾನು ಯಾವ ಬಣ್ಣದಲ್ಲೂ ಇಲ್ಲ, ನಾನು ಕಾಂಗ್ರೆಸ್. ಸರ್, ಯಾಕಂತ ಹೇಳಿದ್ರೆ ಈಗ ನಿನ್ನೆ ದೆಹಲಿನಲ್ಲಿ ಬೆಳವಣಿಗೆಗಳಾಗಿದೆ. ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಒಂದಷ್ಟು ಶಾಸಕರು ದೆಹಲಿಗೆ ಪ್ರಯಾಣ ಮಾಡಿರುವಂಥದ್ದು ಸರ್. ನೋಡಿ, ಯಾರು ಪರ ಅಲ್ಲ ಹೋಗ್ತಾ ಇರುವಂಥದ್ದು. ಈಗ ನಮ್ಮ ಆಸೆಯೂ 108 ಇದೆ. ಆ ಆಸೆಗಳನ್ನ ನಾವು, ಆ ಭಾವನೆಗಳನ್ನ ಎಲ್ಲಿ ವ್ಯಕ್ತಪಡಿಸ್ಬೇಕು ಅದು ವ್ಯಕ್ತಪಡಿಸಿದ್ರು ಕೂಡ ನಾವು ಏನಿದ್ರೂ ಕಾಂಗ್ರೆಸ್ ಸಿದ್ಧಾಂತಗಳನ್ನ ಮೈಗೂಡಿಸ್ಕೊಂಡಿರುವುದು ಬಿಟ್ಟರೆ ನಾವು ನಾಯಕರ ಆರಾಧನೆ ಮತ್ತು ಪೂಜೆ ಮಾಡುವಂಥವ್ರಲ್ಲ. ಇವತ್ತು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ ನಾನು, ಕಾಂಗ್ರೆಸ್ ಸಿದ್ಧಾಂತಗಳಂತೆ ನಾವು ನಡ್ಕೋಬೇಕಾಗಿರುವಂಥದ್ದು. ಅದು ನನ್ನ ಅಭಿಪ್ರಾಯ ಮತ್ತು ನನ್ನ ಉದ್ದೇಶವೂ ಕೂಡ. ನಾನು ಕೇವಲ ರಾಜಕಾರಣ ಮಾಡುವಂಥದ್ದಕ್ಕೆ ಒಂದು ರಾಜಕೀಯ ಪಕ್ಷದಲ್ಲಿಲ್ಲ. ಆ ಸಿದ್ಧಾಂತನ ಒಪ್ಪಿ ನಾವು ಈ ಪಕ್ಷದ ಜೊತೆಗಿರುವಂಥದ್ದು. ಸರ್, ಯಾಕೆಂತಂದ್ರೆ ನಾನು ರಾಜಣ್ಣ ಅವರು ಹೇಳಿರೋದು ಸಿದ್ದರಾಮಯ್ಯನವರು ಕಾಂಗ್ರೆಸ್ಗೆ ಈಗ ಅನಿವಾರ್ಯನೇ ಅಂತ ಹೇಳಿರುವಂಥದ್ದು. ಮತ್ತೊಂದು ಕಡೆ ಕೊಟ್ಟ ಮಾತನ್ನ ಉಳಿಸ್ಕೊಳ್ಳಿ ಅಂತ ಡಿ ಕೆ ಸುರೇಶ್ ಅವರು ಹೇಳಿರುವಂಥದ್ದು. ನೋಡಿ, ವೈಯಕ್ತಿಕವಾಗಿ ಯಾರು ಏನು ಹೇಳ್ತಾರೋ ಅವರೆಲ್ಲರಿಗೂ ಸ್ವಾತಂತ್ರ್ಯ ಇದೆ. ನಾನು ಮಾತಾಡುವಂಥದ್ದಕ್ಕೂ ನನಗೆ ಪೂರ್ಣ ಪ್ರಮಾಣದ ಸ್ವಾತಂತ್ರ್ಯ ಇದೆ. ಸೊ ಹಂಗಂತ ಹೇಳಿ ನಾನು ಆರಾಧಿಸುವ ದೇವರೇ ಸರಿ ಅಂತ ಹೇಳುವಂಥದ್ದು ನನಗೆ ಅದು ಸರಿ ಆಗಲ್ಲ. ಕಾಂಗ್ರೆಸ್ ಸಿದ್ಧಾಂತಗಳ ಮೇಲೆ ನಾವು ನಡೀತಾ ಇರುವಂಥದ್ದು. ವರಿಷ್ಠರು ತಗೊಳ್ಳುವಂಥ ತೀರ್ಮಾನ ಅಂತಿಮ. ಅಂದರೆ ಬದಲಾವಣೆ ಆಗುತ್ತೆ ಅಂತ ಸರ್, ಯಾಕಂದರೆ ಏನು ಕ್ರಾಂತಿನೂ ಇಲ್ಲ ಭ್ರಾಂತಿನೂ ಇಲ್ಲ ಅಂತಂದರೆ ಸಡನ್ನಾಗಿ ಡೆವಲಪ್ಮೆಂಟ್ಸ್ಗಳಾಗ್ತಾ ಇರುವಂಥದ್ದು. ನೋಡಿ, ನಾವು ಏನಾಗುತ್ತೆ ಅನ್ನೋ ಊಹಾಪೋಹಗಳಿಗೆ ನಾನು ಯಾವತ್ತೂ ನಂಬಿಲ್ಲ. ಆಗುವಂಥದ್ದು ಸ್ವೀಕರಿಸುವಂಥ ಮನೋಸ್ಥಿತಿ ನಾವು ಇಟ್ಕೊಂಡಿದ್ದೀವಿ. ಅದು ಏನಾಗುತ್ತೆ ಕಾದು ನೋಡೋಣ. ಆಗದೆ ನಾವು ಆಗುತ್ತೆ ಅನ್ನೋದು ಅಥವಾ ಆದಮೇಲೆ ನನಗೆ ಗೊತ್ತಿರಲಿಲ್ಲ ಅಂತ ಹೇಳಲ್ಲ. ಏನಾಗಬೇಕು ಅದು ಆಗಲೇಬೇಕು, ಯಾರು ತಡೆಯೋಕ್ಕಂತೂ ಆಗಲ್ಲ. ಸೊ ಅಂಥ ಪರಿಸ್ಥಿತಿಯಲ್ಲಿ ಈಗ ನಮ್ಮ ಮುಂದೆ ಇರುವಂಥದ್ದು ಅಂಥದ್ದು ಯಾವುದೇ ಬೆಳವಣಿಗೆ ನಮ್ಮ ಮುಂದೆ ಕಾಣ್ತಾ ಇಲ್ಲ. ಸರ್, ಏನಂತಂದ್ರೆ ಚರ್ಚೆ ಯಾಕೆ ಇದು ಇಷ್ಟೊಂದು ಅಂತ ಅಂದರೆ, ನೆನ್ನೆ ಮುಖ್ಯಮಂತ್ರಿಗಳು ಖುದ್ದು ಹೇಳ್ತಾರೆ, ಹೈಕಮಾಂಡ್ 2.5 ವರ್ಷ ಆದಮೇಲೆ ಪುನರ್ರಚನೆ ನೋಡೋಣ ಅಂತ ಹೇಳಿದ್ರು. ಆ ವಿಚಾರ ಪ್ರಸ್ತಾಪ ಮಾಡಿದ್ರು. ಆ ಕಾರಣಕ್ಕೆ ಅದು ಚರ್ಚೆ ಆಗ್ತಿದೆ ಅನ್ನೋ ವಿಚಾರ ಹೇಳ್ತಾರೆ. ಈ ಅಧಿಕಾರದ ಹಂಚಿಕೆ ಸೂತ್ರ ಇತ್ತಲ್ಲ, 2.5 ವರ್ಷ ಅದು ಸಾಧ್ಯ ಇತ್ತಾ, ಹೇಗೆ ಸರ್ ಅದು? ಈಗ ನೋಡಿ, ಸರ್ಕಾರ ಬಂದ ಪ್ರಾರಂಭದಿಂದನೂ ಈ ವಿಚಾರ ನಮ್ಮ ಮುಂದೆ ಇದೆ. ಅದರ ಸ್ಪಷ್ಟತೆಯಿಂದ ನಮಗೆ ಯಾವುದೇ ಉತ್ತರ ಸಿಕ್ಕಿಲ್ಲ. ಶಾಸಕಾಂಗ ಸಭೆಯಲ್ಲಿ ಈ ಕುರಿತು ಯಾವುದೇ ಮಾಹಿತಿ ನಮ್ಗೆ ಯಾರಿಗೂ ಕೊಟ್ಟಿಲ್ಲ. ಬದಲಾಗಿ ನಮಗೆ ಅನೇಕ ಸಂದರ್ಭಗಳಲ್ಲಿ ವರಿಷ್ಠರಾಗಲಿ ಅಥವಾ ನಮ್ಮ ರಾಜ್ಯದ ನಾಯಕರು ಅಧಿಕಾರ ಹಂಚಿಕೆ ಅಥವಾ ಸರ್ಕಾರದ ಕುರಿತಂತೆ ಯಾರೂ ಹೊರಗೆ ಮಾತಾಡಬಾರ್ದು ಅನ್ನೋ ಭಾಳ ಸ್ಪಷ್ಟವಾಗಿ ಹೇಳಿದರು. ನಮಗೆ ಯಾವ ರೀತಿಯ ತೀರ್ಮಾನಗಳಾಗಿತ್ತು, ಅಧಿಕಾರ ಹಂಚಿಕೆ ಮಾಡುವಂಥ ವಿಚಾರ ಏನು, ಈ ಯಾವುದು ನಮ್ಮ ಗಮನಕ್ಕೆ, ಶಾಸಕರ ಗಮನಕ್ಕಿಲ್ಲ.
ಸೊ ಹಾಗಾಗಿ ನಾನು ಅದರಲ್ಲಿ ಹೆಚ್ಚಾಗಿ ನಾನು ಮಾತಾಡುವಂಥದ್ದಲ್ಲ. ಬಟ್ ಯಾಕೆಂದ್ರೆ ಸರ್ ಸಚಿವ ಸಂಪುಟ ವಿಸ್ತರಣೆ ಕೂಡ ಆಗ್ತಿಲ್ಲ. ನೀವು 5-6 ಬಾರಿ MLA ಆದವರು, ಸಾಕಷ್ಟು ಮೊದಲಿಂದಲೂ ಕೂಡ ಅಂದ್ರೆ ಹಲವು ಖಾತೆಗಳನ್ನ ನಿಭಾಯಿಸಿದ್ರಿ, ಆಸೆಯನ್ನ ಹೊಂದಿದ್ರಿ. ಇದೇ ರೀತಿ ಹೋದ್ರೆ ಹೀಗೆ ಉಳ್ಕೊಬಿಡ್ತಿರಲ್ಲ ಅಂತ. ಇಲ್ಲ ನೋಡಿ, ನಾವು ಹೇಳುವಂಥದ್ದು ನನ್ನ ಬೆಳವಣಿಗೆ ಯಾರೂ ಕತ್ರಿಗೆ ಹಾಕೋಕ್ಕಾಗಲ್ಲ, ಅಥವಾ ಬೇರೆಯವರ ಬೆಳವಣಿಗೆಗೆ ನಾನು ತಡೆಯೋಕ್ಕಂತೂ ಆಗಲ್ಲ. ಅವ್ರವ್ರ ಹಣೆ ಬರೋದ್ರಲ್ಲಿ ಏನಿದೆ ಅದು ಹಾಗೇ ಆಗುತ್ತೆ. ಇಲ್ಲಿ ಪ್ರಶ್ನೆ ಇರುವಂಥದ್ದು ಪಕ್ಷದ ಸರ್ಕಾರ ಇವತ್ತು ಏನು ನಡೀತಾ ಇದೆ, ಎಲ್ಲಾದರೂ ಲೋಪಗಳಿದ್ದಾಗ ವರಿಷ್ಠರು ನೀವು ಮಾಡ್ತಿರೋದು ತಪ್ಪು ಅಂತ ಹೇಳಿ ನಾವು ಮಾಡ್ಬೋದು. ಇವತ್ತು ನಾವು ಕೊಟ್ಟಂಥ ಮಾತು ತಕ್ಕಂತೆ ನಾವು ನಡೀತಾ ಇರೋದ್ರಿಂದ ವರಿಷ್ಠರು ಈ ಹಿಂದೆ ಯಾವ ರೀತಿಯ ಸೂತ್ರಗಳನ್ನ ಅಳವಡಿಸಿದ್ರು ಅದು ಸ್ಪಷ್ಟತೆಯಿಂದ ಅವರೇ ಹೇಳಬೇಕಾಗುತ್ತೆ. ಇವತ್ತು ಬೆಂಗಳೂರಿಗೆ ನಮ್ಮ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಹ ಬರ್ತಾ ಇದ್ದಾರೆ. ಸೊ ಇಲ್ಲಿ ಏನಾಗುತ್ತೆ ಅಂತ ನೋಡೋಣ. ನಾನು ಸರ್ ನೇರ ಪ್ರಶ್ನೆ ಸರ್, ಈಗ ಸಿದ್ದರಾಮಯ್ಯನವರು 5 ವರ್ಷ ಮುಂದುವರಲಿಕ್ಕೆ ನಿಮ್ಮ ಬೆಂಬಲ ಇದೆ ನೋಡಿ, ನಾನು ಕಾಂಗ್ರೆಸ್ ಸರ್ಕಾರ ನಡೆಯುವಂಥದ್ದಕ್ಕೆ ಪೂರ್ಣ ಬೆಂಬಲ ಇದೆ. ನಾನು ಯಾರ ಜೊತೆ, ಯಾರ ಪರ, ಯಾರ ವಿರುದ್ಧ ಅಲ್ಲ. ಅಂದ್ರೆ CM ಯಾರಾದ್ರೂ ಆಗ್ಬೋದು, ಯಾರು ಬೇಕಾದರೂ ಆಗ್ಬೋದು, ನಾವು ಅವ್ರನ್ನ ಗೌರವಿಸ್ತೀವಿ. DK ಶಿವಕುಮಾರ್ ಆದ್ರೂ ಕೂಡ ಆಗ್ಬೋದು, ಖಂಡಿತ. ತಾವೇನಾದ್ರೂ ನೋಡಿ, ಸಮರ್ಥರು ಯಾರು ಅಧಿಕಾರ ನಡೆಸ್ತಾ ಇದ್ದಾರೆ, ಕುರ್ಚಿ ಖಾಲಿ ಇಲ್ಲ, ನಾಳೆ ಅನಿವಾರ್ಯವಾಗಿ ಪಕ್ಷದ ವರಿಷ್ಠರು ಹೇಳಿ ಕುರ್ಚಿ ಅದನ್ನು ಬದಲಾವಣೆ ಆದರೂ ನಾವು ಗೌರವ ಕೊಟ್ಟೇ ಕೊಡ್ತೀವಿ. ಅಂದ್ರೆ CM ಯಾರೇ ಆದ್ರೂ ಕೂಡ ನೀವು ಬೆಂಬಲ ಕೊಡ್ತೀರಿ ಸರ್? ಕಾಂಗ್ರೆಸ್ ಸರ್ಕಾರದ ನೇತೃತ್ವ ವಹಿಸುವಂಥ ಯಾರೇ ಮುಖ್ಯಮಂತ್ರಿ ಆಗಲಿ ನಾನು ಗೌರವ ಕೊಟ್ಟೇ ಇದು ಒಂದು ಕೊಡ್ತೀನಿ. ಬಣ ಸರ್, DK ಶಿವಕುಮಾರ್ ಪರವಾಗಿ ಬ್ಯಾಕ್ ಯಾವ ಬಣ್ಣನೂ ಇಲ್ಲ. ಈಗ ಒಕ್ಕಲಿಗರ ನಾಯಕರೆಲ್ಲ ಹೋಗಿದ್ದಾರೆ ಸರ್, ಹಲವು ಮಂದಿ ಹೋಗಿ ಭೇಟಿ ಆಗ್ಲಿಕ್ಕೆ ಎಲ್ಲ ಪ್ರಯತ್ನ ಮಾಡ್ತಿದ್ದಾರೆ. ಚಲುವರಾಯಸ್ವಾಮಿ ಅವರ ನೇತೃತ್ವ ಆಗ್ಬೋದು, ಹಲವರ ನೇತೃತ್ವ. ಒಂದು ವೇಳೆ ಸರ್ ಅವ್ರ ಬೆಂಬಲಕ್ಕೆ ಏನಾದ್ರು ಬೆಲೆ ಸಿಕ್ತು ಅನ್ನೋದಾದ್ರೆ ನೀವು ಅವಾಗ ಅವ್ರಿಗೆ ಬೆಂಬಲ ಕೊಡ್ತೀರಿ? ನೋಡಿ, ನಾನು ಇಂಥವ್ರು ಆಗಬೇಕು ಅಂತ ಆಸೆ ಇಟ್ಕೊಂಡು ಅವ್ರನ್ನ ಬೆಂಬಲ ಕೊಡುವಂಥದ್ದಲ್ಲ. ಯಾರು ನಾಯಕತ್ವ ಬೆಳೆಸ್ಕೊತಾರೆ ಅವ್ರಿಗೆ ನಾನು ಗೌರವ ಕೊಟ್ಟೇ ಕೊಡ್ತೀನಿ. ಪಕ್ಷದ ವರಿಷ್ಠರು ಈಗ KPCC ಅಧ್ಯಕ್ಷರಿಗೆ ನಾವು ಗೌರವ ಕೊಡಬೇಕು, ಕೊಡ್ತೀವಿ. ಮುಖ್ಯಮಂತ್ರಿಗಳಿಗೆ ಗೌರವ ಕೊಡಬೇಕು, ಕೊಡ್ತೀವಿ. ಈ ವಿಚಾರ ಯಾವುದೇ ಒತ್ತಡದ ಮೇಲೆ ನಾನು ಯಾರಿಗೂ ಗೌರವ ಕೊಡೋದಲ್ಲ, ಮನಸಾರೆ ನಾವು ಗೌರವ ಕೊಡೋದು. ಈ ವಿಚಾರ ಯಾಕೆ ಇಷ್ಟು ಚರ್ಚೆ ಆಗ್ತಿದೆ ನಿಮ್ಮ ವಿಚಾರದಲ್ಲಿ ಅಂತ ಅನ್ನೋದಾದ್ರೆ, DK ಶಿವಕುಮಾರ್ ಅವರು CM ಆದ್ರೆ ತನ್ವೀರ್ ಸೇಠ್ ಅವರು ಸಚಿವರಾಗ್ತಾರೆ, ಆ ಕಾರಣಕ್ಕೆ ತನ್ವೀರ್ ಸೇಠ್ ಅವರು DK ಪರವಾಗಿ ಇದ್ದಾರೆ ಪರೋಕ್ಷವಾಗಿ ಅನ್ನೋ ಮಾತು. ಈ ಕಳೆದ ಬಾರಿ ಧರ್ಮ್ ಸಿಂಗ್ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದಾಗ ಧರ್ಮ್ ಸಿಂಗ್ ನಾನು ಅವರ ಸಚಿವ ಸಂಪುಟದಲ್ಲಿದ್ದೆ. ಹಿಂದಿನ ಅವಧಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರ ಸಚಿವ ಸಂಪುಟದಲ್ಲಿದ್ದೆ. ಅಧಿಕಾರ ಕೊಟ್ಟವ್ರ ಪರ ನಾನು ನಿಲ್ತೀನಿ ಅನ್ನೋದಲ್ಲ, ನಾನು ನನ್ನಲ್ಲಿ ಇರುವಂಥ ಸಮರ್ಥನೆ ಏನು ಕೆಲಸ ಮಾಡುವಂತಹ ಕಾರ್ಯವೈಖರಿನ ಅರ್ಥ ಮಾಡಿಕೊಂಡು ನನಗೆ ಅವಕಾಶ ಕೊಟ್ಟಾಗ ಆ ಜವಾಬ್ದಾರಿಯನ್ನು ನಿರ್ವಹಿಸೋಕ್ಕೆ ನಾನು ಮುಂದಾಗ್ತೀನಿ. ಯಾಕೆಂದ್ರೆ ಮೈಸೂರು ಭಾಗದಲ್ಲಿ ಸೀನಿಯರ್ ಇದ್ರಿ, ಆದ್ರೂ ಕೂಡ ನಿಮ್ಗೆ ಸಚಿವ ಸ್ಥಾನ ತಪ್ಪಿತ್ತು, ಈ ಕಾರಣಕ್ಕೆ ಬೇಸರಗೊಂಡಿದ್ರಿ, DK ಪರವಾಗಿದ್ದೀರಿ. ಇಲ್ಲಿ ಯಾರ ಪರ ಯಾರ ವಿರುದ್ಧ ಅನ್ನೋದಲ್ಲ, DKಗೆ ನಾನು ನನ್ನ ಋಣ ತೀರಿಸಬೇಕಾಗಿರುವಂಥದ್ದು ಇದ್ದೇ ಇದೆ. ಕಾರಣ 2002ರಲ್ಲಿ ನಮ್ಮ ತಂದೆಯವರ ನಿಧನ ನಂತರ ಉಪಚುನಾವಣೆ ಆದಂತಹ ಸಂದರ್ಭದಲ್ಲಿ ಸನ್ಮಾನ್ಯ SM ಕೃಷ್ಣ ಅವರು ನನ್ನನ್ನು ಅಭ್ಯರ್ಥಿ ಮಾಡಿದಂತಹ ಸಂದರ್ಭದಲ್ಲಿ ಆವತ್ತು DK ಶಿವಕುಮಾರ್ ಅವರು ಲೋಕಸಭಾ ಚುನಾವಣೆ ಸೋತಿದ್ರೂ ಕೂಡ ನನ್ನ ಪರ ಇಲ್ಲಿ ಬಂದು ಪ್ರಚಾರ ಮಾಡಿದಂಥದ್ದು ನಾನು ಬಹಳ ಅನೇಕ ಸಂದರ್ಭಗಳಲ್ಲಿ ಹೇಳಿದ್ದೇನೆ. ನನಗೆ ಜನ್ಮ ಕೊಟ್ಟಂತಹ ತಂದೆ ಅಜಿತ್ ಸೇಠ್ ಆಗಿದ್ದರೆ, ರಾಜಕೀಯ ಜನ್ಮ ಕೊಟ್ಟಿದ್ದು SM ಕೃಷ್ಣ ಅವರು. ಅದರ ಜೊತೆಗೆ ನನಗೆ ಒಂದು ರಾಜಕೀಯ ರೂಪ ಕೊಟ್ಟಂಥದ್ದು DK ಶಿವಕುಮಾರ್ ಅವರು. ಇದನ್ನು ಕೂಡ ನಾವು ಅನೇಕ ಸಂದರ್ಭ ಹೇಳ್ತೀವಿ. ಅದೇ ರೀತಿಯಲ್ಲಿ ನಾವು ಮುಂದುವರೆದಂತಹ ಸಂದರ್ಭದಲ್ಲಿ ನನಗೆ 1998ರಲ್ಲಿ ನಾನು ಪಕ್ಷೇತರ ನಗರ ಪಾಲಿಕಾ ಸದಸ್ಯರಾಗಿದ್ದಂತಹ ಸಂದರ್ಭದಲ್ಲಿ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಜಾತ್ಯತೀತ ಜನತಾ ದಳದ ಅಧಿಕೃತ ಅಭ್ಯರ್ಥಿಯಾಗಿ ನನಗೆ ಮೇಯರ್ ಅಭ್ಯರ್ಥಿಯಾಗಿ ಮಾಡಿದರು. ನಾನು ಆಗಿಲ್ಲ, ಅದು ಬೇರೆ ಪ್ರಶ್ನೆ. ಆದರೆ ಇಬ್ಬರು ಋಣ ನನ್ನ ಮೇಲೆ ಇದೆ. ಸೊ ಹಾಗಾಗಿ ನಾನು ಒಬ್ಬರ ಪರ ಒಬ್ಬರ ವಿರುದ್ಧ ಅಲ್ಲ. ಮಕ್ಕಳಿಗೆ ತಂದೆ ಇಷ್ಟನ ತಾಯಿ ಇಷ್ಟ ಅಂತ ಕೇಳುವಂಥ ಪ್ರಶ್ನೆ ಬೇಡ. ಪೋಷಕರಾಗಿ ನನ್ನ ನಾಯಕರುಗಳಿದ್ದಾರೆ, ಅವ್ರಿಗೆ ನಾನು ಗೌರವ ಕೊಡುವಂಥದ್ದು ನನ್ನ ಕರ್ತವ್ಯ. ಮನಸಾರೆ ಗೌರವ ಕೊಡ್ತೀನಿ, ಬರೀ ಯಾರ ಒತ್ತಡದ ಮೇಲೆ ಅಥವಾ ಯಾರು ಹೇಳಿದ್ದಕ್ಕೆ ನಾನು ಮಾಡೋದಲ್ಲ. ಸರ್, ಈಗ ತಾವೇನಾದ್ರು ಖರ್ಗೆ ಅವ್ರನ್ನ ಭೇಟಿ ಆಗ್ತೀರಾ ಸರ್? ನೋಡಿ, ನಾನು ನನ್ನ ನಾಯಕರನ್ನು ಭೇಟಿ ಆಗುವಂತಹ ಸನ್ನಿವೇಶಗಳು ಬಂದಾಗ ನಾನು ಖಂಡಿತವಾಗಿ ಭೇಟಿ ಆಗ್ತೀನಿ. ಯಾರ ಹತ್ರನೂ ನಾನು ಧರ್ಮಭಿಕ್ಷೆ ಕೇಳ್ಕೊಂಡು ನಾನು ಎಲ್ಲೂ ಹೋಗಲ್ಲ.
ಭಾಳ ನೇರವಾಗಿ ನಾನು ಹೇಳ್ತೇನೆ, ನನಗೆ ಪಕ್ಷ ಮುಖ್ಯ. ಪಕ್ಷ ಯಾವುದೇ ಸಂದರ್ಭದಲ್ಲಿ ಯುದ್ಧ ಕಾಲಕ್ಕೆ ನನಗೆ ನೀನು ಹೋಗಿ ಮೈದಾನಕ್ಕೆ ಇಳಿಬೇಕು ಅಂದರೆ ನಾನು ಇಳಿತೀನಿ. ಅಲ್ಲಪ್ಪ ನೀನು ಅಧಿಕಾರ ನಡೆಸಬೇಕು, ನೀನು ಕುರ್ಚಿ ಮೇಲೆ ಕೂತ್ಕೊಂಡ್ರೆ ಕೂತ್ಕೋತೀನಿ. ಸೊ ಹಾಗಾಗಿ ಪಕ್ಷದ ಆದೇಶ ನನಗೆ ಮುಖ್ಯ ವಿನಃ ನಾನು ಯಾರ ಪರ ಯಾರ ವಿರುದ್ಧ ಅಂದ್ಕೊಂಡು ನಾನು ಪಕ್ಷದಲ್ಲಿ ಬಣ್ಣ ರಾಜಕಾರಣಕ್ಕೆ ನಾನು ಒಪ್ಪಲ್ಲ. ಯಾಕೆಂದ್ರೆ ಸರ್, ಒಂದೊಂದು ಬಣ ಒಂದೊಂದು, ಈಗ ಡಿನ್ನರ್ ಮೀಟಿಂಗ್ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ನಡೀತಿದೆ. ಈ ಕಡೆ ಒಕ್ಕಲಿಗ ನಾಯಕರೆಲ್ಲ ಡೆಲ್ಲಿಗೆ ಹೋಗಿದ್ದಾರೆ. ಹೀಗೆ ಬಣಗಳೆಲ್ಲ ಆದಾಗ ಕಾಂಗ್ರೆಸ್ ಒಂಥರ ಒಡದ ಮನೆ ಥರ ಆಗಲ್ಲ. ಇಲ್ಲಿ ನೋಡಿ, ಇಕ್ಬಾಲ್ ಹುಸೇನ್ ಯಾವ ಜಾತಿ? ಅವರು ಕೂಡ ಅವ್ರು ಒಕ್ಕಲಿಗಲ್ಲ. ನಂಬಿಕೆ, ನಾಯಕರ ಮೇಲೆ ನಂಬಿಕೆ. ಈಗ ಏನಾಗುತ್ತಂತ ಹೇಳಿದಾಗ ಎಲ್ಲರಿಗೂ ಅವರವರ ರಾಜಕೀಯ ಬೆಳವಣಿಗೆ ಮತ್ತು ಅವರ ಭಾಗದ ಅಭಿವೃದ್ಧಿ ಆಗುವಂಥದ್ದು ಭಾಳ ಮುಖ್ಯ. ಸೊ ಹಾಗಾಗಿ ನಮಗೇನಾಗುತ್ತೆ, ಯಾರ ಬೆಂಬಲ ಯಾರಿಗಿರುತ್ತೆ ಅವರ ಪರ ನಿಲ್ಲುವಂಥದ್ದು ಸಹಜ. ನನಗೆ ಎಲ್ಲರ ಬೆಂಬಲನೂ ಇದೆ. ಹಾಗಾಗಿ ನಾನು ಒಬ್ಬರ ಪರ ಅಲ್ಲ, ನಾನು ಪಕ್ಷದ ಪರ. ಈಗ ಒಂದ್ ವೇಳೆ ಸಚಿವ ಸಂಪುಟ ಪುನರ್ರಚನೆ ಆದ್ರೆ ತನ್ವೀರ್ ಸೇಠ್ ಅವ್ರ ಸಚಿವ ಸ್ಥಾನ ಸಿಗ್ಬೋದು ಅನ್ನೋ ವಿಶ್ವಾಸ ಇದೆಯಾ ಸರ್? ಖಂಡಿತ 100ಕ್ಕೆ 100 ನಾನು ಹೇಳ್ತಾ ಇದ್ದೀನಿ. ನಾನು ಸನ್ಯಾಸಿ ಅಲ್ಲ, ರಾಜಕಾರಣದಲ್ಲಿ ಸನ್ಯಾಸಿ ಅಲ್ಲ. ಅವಕಾಶ ಬರುತ್ತೆ ಅನ್ನೋ ನಂಬಿಕೆ ನನಗಿದೆ. ನಾನು ಅವಕಾಶ ಬರೋವರೆಗೂ ನಾನು ಕಾಯ್ತೀನಿ. ನಂಬಿಕೆ ಹುಸಿ ಆದ್ರೆ ಅವಕಾಶ ಬರೋವರೆಗೂ ಕಾಯ್ತೀನಿ ಅಂತೆ. ಬಂದಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಅಂದ್ರೆ ಹೈಕಮಾಂಡ್ ತೀರ್ಮಾನಕ್ಕೆ ತಾವು ಬದ್ಧ ಸರ್. ಏನು ನಾಯಕ ಖಂಡಿತ ಖಂಡಿತ ಖಂಡಿತ. ಥ್ಯಾಂಕ್ ಯು. ಓಕೆ.